ಈ ಹಾಳಾದ ನೈಟ್ ಶಿಫ್ಟ್ ಅದು ಯಾಕಾದರೂ ಬರುತ್ತೋ, ನನಗಂತೂ ಸಾಕಾಗೋಗುತ್ತೆ. ಸ್ಯಾಲ್ರಿ ಕೂಡ ಇನ್ನೂ ಕ್ರೆಡಿಟ್ ಆಗಿಲ್ಲ. ನೀನು ಆ ಬ್ಯಾಂಕ್ ಕಡೆ ಹೋದಾಗ ಸ್ವಲ್ಪ ವಿಚಾರಿಸ್ಕೊಂಡು ಬರ್ತೀಯಾ? ನೀನು ನಾನು ಹೇಳೋದು ಕೇಳಿಸ್ಕೊತಿದ್ಯಾ ಇಲ್ಲ ಬರೀ ಫೋನೇ ನೋಡ್ತಿದ್ಯಾ? ಎರಡು. ಯಾಕೆ ಕೇಳಿಸ್ಕೊಂತ ಇದ್ದೀನಿ, ಹೇಳೋ. ಹೌದಾ, ಹಾಗಾದ್ರೆ ನಾನು ಏನು ಹೇಳ್ದೆ ಹೇಳು ನೋಡೋಣ. ಅದೇನೋ ನಿಮ್ಮ ಆಫೀಸಲ್ಲಿ ಆಗಿದ್ದೇನೋ ಹೇಳ್ತಿದೀಯಾ? ಅದೇನೋ ಅದೇ ಏನು ಹೇಳು ನೋಡೋಣ. ಸರಿ ಆಯ್ತು, ಹೇಳು ಇವಾಗೇನು? ನಿನಗೊಂದು ಚಾಲೆಂಜ್. ಚಾಲೆಂಜಾ? ಹೌದು. ಯಾಕೆ? ಸರಿ ಹೇಳು, ಅದೇನು? ಇನ್ನು 24 ಗಂಟೆ ನೀನು ಫೋನ್ ಬಿಟ್ಟು ಇರಬೇಕು. ತಲೆ ಸರಿ ಇದೆಯಾ? ಇಲ್ಲ ಬರ್ಬೇಕಾದ್ರೆ ಹೇಳೋದು ಬಿದ್ದಿದ್ದು ಬಂದ? ನೀನು 24 ಗಂಟೆ ನಾನು ಫೋನ್ ಬಿಟ್ಟಿರ್ಬೇಕಾ? ಹೌದು, ನೀನೇನಾದರೂ 24 ಅವರ್ಸ್ ಫೋನ್ ಬಿಟ್ಟಿದ್ರೆ ನಿನಗೆ ಬೇಕಾಗಿದ್ದು ನಾನು ಕೊಡ್ತೀನಿ. ಇಲ್ಲ ಅಂದರೆ ನೆಕ್ಸ್ಟ್ 24 ಅವರ್ಸ್ ನೀನು ಹೇಳ್ದಂಗೆ ನಾನು ಕೇಳ್ತೀನಿ. 24 ಅವರ್ಸ್ ನಾನು ಹೇಳ್ದಾಗ ನೀನು ಕೇಳ್ತೀಯಾ? ಹೌದು. ಓಕೆ, ಡನ್. ಸರಿ ಆಯಿತು, ನನಗೆ ತುಂಬ ಟಯರ್ಡ್ ಆಗಿದೆ, ನಾನು ರೆಸ್ಟ್ ಮಾಡ್ತೀನಿ. ಇವ್ರಿಗೆ ನಾನು ಗೊತ್ತಾ? ನಾನು ಕೇಳಿದ್ದೇನೆ, ಟೀ ಕೊಟ್ರಲ್ಲ. ಏನಪ್ಪ ಇವತ್ತು ಫೋನ್ ಇಲ್ಲದೆ ಬಂದುಬಿಟ್ಟಿದೆಯಾ? ಚೆನ್ನಾಗಿದೆಯಾ? ಬ್ಯಾಗು ಇನ್ನೂ ಮಲ್ಕೊಂಡೇ ಇದ್ದೀರಾ? ಅಡುಗೆ ಎಲ್ಲ ರೆಡಿ ಇದೆ, ಊಟ ಮಾಡ್ಕೊಳ್ಳಿ. ನನಗೆ ಟೈಮ್ ಆಗಿದೆ ತುಂಬ, ನಾನು ಓದ್ತೀನಿ. ನಾನು ಇಷ್ಟು ದಿನ ಈ ಥರ ಸಣ್ಣ ಸಣ್ಣ ಮೂಮೆಂಟ್ಸ್ನ ಮಿಸ್ ಮಾಡ್ಕೊಂಡ. ನನ್ನೊಳಗಿನ ಖುಷಿಗಳನ್ನ ಮರ್ತೋಗಿದ್ದ. ಇಲ್ಲ, ಇದ್ಯಾಕೋ ಸರಿ ಬರ್ತಿಲ್ಲ. ರೀ, ಇದೇನ್ರಿ ಮಾಡ್ತಿದ್ದೀರಾ? ಬಿಡಿ ಇದೆಲ್ಲ. ಅನು, ಫೋನ್ ಕೊಡು. ಕೊನೆಗೂ 24 ಅವರ್ಸ್ ಚಾಲೆಂಜ್ ಗೆದ್ಬಿಟ್ರಲ್ಲ. ತಗೊಳ್ಳಿ, 1 ನಿಮಿಷ ಬಂದೆ.
ಓ ವಾವ್, ಏನೇನೋ ಮಾಡಿಬಿಟ್ಟಿದ್ದೀರಾ. ಏನು ಸ್ಪೆಷಲು? ಯಾಕೆ, ಏನಾಯಿತು? ಏನಿಲ್ಲ. ಹೌದು, ಅದೇನು ನಿಜ. ನೀವು ಅಂದ್ಕೊಂಡಿದ್ರಿ ನೀವು ಒಂದಿನ ಆನ್ಲೈನ್ ಬಂದಿಲ್ಲ ಅಂದರೆ, ಫೋನ್ ನೋಡಿಲ್ಲ ಅಂದರೆ ಏನೋ ಆಗಿಬಿಡುತ್ತೆ, ಪ್ರಪಂಚನೇ ಮುಳುಗೋಗ್ಬಿಡುತ್ತೆ ಅಂತ. ಆದರೆ ನಿಂತೋಗಿದ್ದು ನಿಮ್ಮ ಒಳಗಿನ ಪ್ರಪಂಚ, ನಿಮ್ಮ ಮುಗ್ಧ ಜೀವನ.